ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ನನ್ನ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಎಲ್ರಿಗೂ ಹ್ಯಾಪಿ ಸಂಡೇನ ಎಂಜಾಯ್ ಮಾಡಿ ಹಾಗೆ ಬನ್ನಿ ವ್ಲಾಗ್ನ ನೋಡ್ಕೊಬರೋಣ. ಸೊ ಇದು ನನ್ನ ರಿಸೆಪ್ಷನ್ ಸೀರೆ, ಆರೆಂಜ್ ಮತ್ತು ಪಿಂಕ್ ಮಿಕ್ಸು. ಕ್ರಿಸ್ಟಲ್ದು ಕುಚ್ಚು ಹಾಕ್ಸಿದ್ದೆ ನಾನು. ಇದು ಅರೌಂಡು ನಾನು ತೊಗೋಬೇಕಾದ್ರೆ 30,000 ಇತ್ತು. ಇದು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಂತಹ ಸೀರೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಸೀರೆ. ಅದು ಯಾಕಂದರೆ ರಿಸೆಪ್ಷನ್ ಸೀರೆ ಅಲ್ವಾ, ಫೇವ್ರೆಟ್ ಆಗೇ ಇರಬೇಕು. ಈಗ ಇದು ಸೆಕೆಂಡ್ ಸ್ಯಾರಿ, ಪ್ಯಾರೆಟ್ ಗ್ರೀನ್ ಮತ್ತು ಸ್ಕೈ ಬ್ಲೂ ಮಿಕ್ಸ್ ಆಗಿರುವಂತಹ ಸ್ಯಾರಿ. ಇದೂ ಸಹ ರಾಗು ಮದುವೆ ಆಗಿ ಹೊಸರಲ್ಲಿ ಕೊಡಿಸಿದಂತಹ ಸೀರೆ. ಫಸ್ಟ್ ಕಾಸ್ಟ್ಲಿ ಸೀರೆ ಕೊಡಿಸಿದ್ರು ಅಂದರೆ ಇದೆ ಅವರು. ಸೊ ಇದು ಅರೌಂಡ್ 16,000 ಇತ್ತು. ಸೊ ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ. ಸಾಫ್ಟಾಗಿ ಉಟ್ಕೊಂಡೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದು ಬಂದು ನಾಮಕರಣಕ್ಕೆ ನಮ್ಮ ಅಮ್ಮ ಕೊಟ್ಟಿದ್ದು, ಉಲ್ಲಾಸ್ ನಾಮಕರಣಕ್ಕೆ, ಚೀಕು ನಾಮಕರಣಕ್ಕಲ್ಲ, ಉಲ್ಲಾಸ್ ನಾಮಕರಣಕ್ಕೆ ಅಮ್ಮ ಕೊಟ್ಟಂತಹ ಸೀರೆ. ಇದು ಆರೆಂಜು ಮತ್ತು ಗ್ರೀನು ಚೆನ್ನಾಗಿದೆ ಅಲ್ವಾ. ಉಟ್ಕೊಂಡ್ರೆ ಎಲ್ಲ ಸೀರೆನೂ ಸಹ ಚೆನ್ನಾಗಿರುತ್ತೆ. ಸೊ ಎಲ್ಲ ಸೀರೆನೂ ಯಾರೇ ತೊಗೊಂಡ್ರು ನಾನು ಕರ್ಕೊಂಡೋಗಿ ತೊಗೋತಾ ಇದ್ದಿದ್ದು. ಯಾಕಂತ ಹೇಳಿದ್ರೆ ಇಷ್ಟಪಡಲ್ಲ ನಾನು ತುಂಬ ಹೆಸರಿಡ್ತೀನಿ ಅಂತ. ನನಗೆ ಕರ್ಕೊಂಡೋಗಿ ಅಮ್ಮ ಆಗಲಿ ಅಥವಾ ರಾಘು ಆಗಲಿ ಕೊಡಿಸ್ತಾ ಇದ್ದಿದ್ದು ಸೀರೆಗಳನ್ನ. ಸೊ ನೋಡಿ, ಇದು ಆರೆಂಜು ಮತ್ತು ಗ್ರೀನು ಮಿಕ್ಸ್ ಇದೆ ಸೀರೆ. ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸೀರೆ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಮದುವೆ ಆಗಿ 2 ತಿಂಗಳಿಗೆ ಸಂಕ್ರಾಂತಿ ಹಬ್ಬ ಬಂತು ನಮಗೆ. ಆವಾಗ ಎಳ್ಳು ಬೆಲ್ಲ ಬೀರಬೇಕಲ್ವಾ. ಸೊ ಅಂಥ ಟೈಮಲ್ಲಿ ಅರ್ಜೆಂಟಾಗಿ ಸೀರೆ ತೊಗೋಬೇಕು ಅಂದಾಗ ಈ ಸೀರೆನ ಹೋಗಿ ತೊಗೊಂಡಿದ್ದು ನಾವು ಎಫ್.ಎಮ್. ಸಿಲ್ಕಲ್ಲಿ. ಸೊ 5,500 ಅನಿಸುತ್ತೆ. ಬಟ್ ತುಂಬ ಐರನ್ ಮಾಡಬೇಕು, ಡ್ರೈ ಕ್ಲೀನಿಗೆ ಕೊಡಬೇಕು ಆ ಸೀರೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಅದು ಉಟ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀನಿ. ಸೊ ನೆಕ್ಸ್ಟ್ ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿ ಇದ್ದಾಗ ತೊಗೊಂಡಂತಹ ಸೀರೆ. ಇದು ನವಿ ಬ್ಲೂ ಮತ್ತು ಸಿಲ್ವರ್ ಬಾರ್ಡರ್. ಸೊ ಯಾವಾಗಲೂ ಗೋಲ್ಡ್ ಬಾರ್ಡರ್ ಹಾಕಬೇಕು ಅಂತ ಹೇಳಿ ಸಿಲ್ವರ್ ಬಾರ್ಡರ್ನ ತೊಗೊಂಡಿದ್ದು. ಈ ಸೀರೆ ಅಂತೂ ತುಂಬ ಅಂದರೆ ತುಂಬ ಉಟ್ಬಿಟ್ಟಿದ್ದೀನಿ. ಇದು ಸಹ ನಾನು ಹೇಳೋದಲ್ಲ, ಸಾಫ್ಟ್ ಸಿಲ್ಕ್ ಥರನೇ, ಸಾಫ್ಟ್ ಸಿಲ್ಕ್ ಥರನೇ ಅಲ್ಲ, ಸಾಫ್ಟ್ ಸಿಲ್ಕೆ ಇದು. ಸೊ ಪ್ಯೂರ್ ಸಿಲ್ಕೆ. ಇದ್ರ ರೇಟ್ ಅಂದರೆ 18,000 ಇತ್ತು. ನಮಗೆ 16,000ಗೆ ಮಾಡಿಕೊಟ್ಟಿದ್ರು. ಬಟ್ ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀನಿ ನಾನು. ಸೊ ಯಾಕಂದರೆ ಎಲ್ಲ ಬೇಡದಿರೋ ಕಲರ್ ಯಾವುದೂ ಇಲ್ಲ ನನ್ನ ಹತ್ರ, ಎಲ್ಲ ನಾನು ಇಷ್ಟಪಟ್ಟಿರುವಂತಹ ಕಲರೇ ಇರೋದು. ಸೊ ಇದು ಎಲ್ಲ ನಾವೇ ತೊಗೊಂಡಿರೋಂತಹ ಸೀರೆ. ಸೊ ಇದು ಗ್ರೀನ್. ಈ ಸೀರೆನೇ ನನ್ನ ಮೊದಲ ಸೀರೆ. ಹೇಗಪ್ಪ ಮೊದಲ ಸೀರೆ ಅಂತ ಹೇಳಿದ್ರೆ, ನನ್ನ ಕಝಿನ್ ಮದುವೆಗೆ ನಮ್ಮಮ್ಮ ಕೊಡಿಸಿದಂತಹ ಸೀರೆ. ಈ ಸೀರೆ ಆಲ್ಮೋಸ್ಟ್ ಒಂದು 14-15 ವರ್ಷ ಆಗಿದೆ. ಇದೇ ನಾನು ಫಸ್ಟ್ ಉಟ್ಟಂತಹ ಸೀರೆ. ಸೊ ಹೇಗಿದೆ ನೋಡಿ, ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಗ್ರೀನ್ ಕಲರ್ ಚೆನ್ನಾಗಿದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಏನಂದರೆ ರಿಚ್ ಲುಕ್ ಕೊಡುತ್ತೆ ಇದು ಸ್ವಲ್ಪ ಉಟ್ಟರೆ. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಎಲ್ಲ ಬ್ಲೌಸ್ಗಳು ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸೀರೆ ಸ್ವಲ್ಪ ಸ್ಪೆಷಲ್ ನನಗೆ. ಅಮ್ಮ ಕೊಡಿಸಿದಂತಹ ಮೊದಲನೇ ಸೀರೆ ಅಲ್ವಾ, ನನ್ನ ಕಝಿನ್ ಮದುವೆಗೆ ಕೊಡಿಸಿದಂತಹ ಮೊದಲನೇ ಸೀರೆ ಇದು. ಸೊ ಇದು ಆವಾಗ ರೇಷ್ಮೆ ಸೀರೆಯಲ್ಲಿ ಫಸ್ಟ್ ಸೀರೆ ಅಲ್ವಾ, ಖುಷಿ ನನಗೆ. ಅಮ್ಮ ನನಗೆ ರೇಷ್ಮೆ ಸೀರೆ ಕೊಡಿಸಿದ್ರು ಅನ್ನೋ ಥರ. ಸೊ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ತೊಗೊಂಡಂತಹ ಸೀರೆ. ಆ್ಯಕ್ಚುಲಿ ಇದು ಏನಂದರೆ ಮಗ್ಗ ಮಾಡ್ತಾರಲ್ಲ, ಸೊ ಅವ್ರ ಹತ್ರ ತೊಗೊಂಡಿರೋಂತಹ ಸೀರೆ. ಪಾಲಿಷೇ ಮಾಡಿಸ್ಲಿಲ್ಲ, ಅರ್ಜೆಂಟಿಗೆ ಹಾಗೇ ತೊಗೊಂಬಂದ್ಬಿಟ್ಟಿದ್ವಿ. ಕಲರು ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನು. ಬಟ್ ಪಾಲಿಷ್ ಮಾಡಿಸಿದ್ರೆ ಚೆನ್ನಾಗಿರೋದು. ಇದು ಮಗ್ಗ ನೇಯ್ತಾರಲ್ವ, ಅವ್ರ ಹತ್ರ ತೊಗೊಂಡಿರೋಂತಹ ಸೀರೆ ಅದು. ಸೊ ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ನನಗೆ ಅವ್ರ ಮನೆ ಗೃಹಪ್ರವೇಶಕ್ಕೆ. ಸಿಂಪಲಾಗಿ ಒಂದು ಸಾಫ್ಟ್ ಸ್ಯಾರಿ ಇದು. ಹಾಗೆ ಇದು ನಾನು ತೊಗೊಂಡಂತಹ ಸೀರೆ. ಇದೂ ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಸಹ ತೊಗೊಂಡಿದ್ದು. ಇದೆಲ್ಲ ಎಫ್.ಎಮ್. ಸಿಲ್ಕು, ಸುದರ್ಶನ್ ಸಿಲ್ಕ್ಸ್ದೇ ಸೀರೆಗಳು. ಇದು ಎಫ್.ಎಮ್. ಸಿಲ್ಕ್ ಸ್ಯಾರಿ. ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ. ತುಂಬ ಉಟ್ಬಿಟ್ಟಿದ್ದೀನಿ ಈ ಸೀರೆನೂ ನಾನು. ಯಾಕಂದರೆ ನನಗೆ ಸಾಫ್ಟಾಗಿಟ್ಟರೆ ಉಡ್ತಾ ಇರ್ತೀನಿ ನಾನು. ಸಾಫ್ಟಾಗಿದ್ದರೆ ಉಡುತ್ತಂಗೆ ಆಗಲ್ವಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಸೀರೆನ ಹಾಕ್ಕೊಂಡಿದ್ದೀನಿ. ಇದು ಈಗ ರೀಸೆಂಟಾಗಿ ನಮ್ಮ ಅಕ್ಕ ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು. ಆವಾಗ ಅಕ್ಕ ನನಗೆ ರತ್ನಂ ಸಿಲ್ಕಲ್ಲಿ ಕೊಡಿಸಿದಂತಹ ಸೀರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾವು ರತ್ನಂ ಸಿಲ್ಕ್ ಹೋಗ್ತಾಯಿದ್ವಿ. ಸೊ ಅಲ್ಲಿ ಕೊಡಿಸಿದಂತಹ ಸೀರೆ, ಅಕ್ಕನ ಸ್ಯಾರಿ ತುಂಬ ಚೆನ್ನಾಗಿದೆ. ಅದು ಮಾವನ ಮಗಳಿಗೆ ಮದುವೆಗೆ ಹಾಕೋತಾರೆ, ಅವಾಗ ತೋರಿಸ್ತೀನಿ. ಅದು ಅರೌಂಡ್ 26,000 ಆಗಿತ್ತು ಅಕ್ಕ ತೊಗೊಂಡಿದ್ದು. ಇದು ಅಕ್ಕ ನಮಗೆ ಗಿಫ್ಟ್ ಕೊಟ್ಟಿದ್ದು. ಸುಮ್ಮನೆ ಅಕ್ಕನ ಆ್ಯನಿವರ್ಸರಿ ಮದುವೆ ಥರ ಅಲ್ವಾ, ಅದಕ್ಕೋಸ್ಕರ
ಅದಕ್ಕೋಸ್ಕರ ಅಕ್ಕ ಈ ಒಂದು ಸೀರೆನ ನನಗೆ ಗಿಫ್ಟ್ ಕೊಡಿ. ತುಂಬ ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್. ಇದು ಸಹ ಸಿಲ್ವರ್ ಬಾರ್ಡರ್. ನನಗೀಗ ಹೇಗೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗೋಲ್ಡ್ ಬಾರ್ಡ್ರಿಗಿಂತ ಸಿಲ್ವರ್ ಬಾರ್ಡ್ರ್ಗಳೇ ಇಷ್ಟ ಆಗೋಗಿದೆ ನನಗೆ. ಸೊ ಆ ಥರ ಆಗೋಗಿದೆ. ಇದು ಅಮ್ಮಂದು ಹಳೇ ಸೀರೆ. ಇದು ತುಂಬ ಹಳೆ ಅಂದರೆ ತುಂಬ ಹಳೆ ಸೀರೆ. ಸೊ ನನಗೆ ಇಟ್ಕೊ ಅಂತ ಕೊಟ್ಟಿದ್ದರು. ಸೊ ಅದನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಮೆಜಂತಾ ಕಲರ್, ತುಂಬ ಡಾರ್ಕ್ ಪಿಂಕ್ ಅಂದರೆ ಡಾರ್ಕ್ ಪಿಂಕು ಸಕ್ಕತ್ತಾಗಿ ಎದ್ದು ಕಾಣ್ತೀವಿ ನಾವೇನಾದರೂ ಈ ಸೀರೆ ಉಟ್ಕೊಬಿಟ್ರೆ. ಸೊ ಆ ಥರ ಇದೆ ಈ ಸೀರೆ. ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ, ನೋಡೋಣ ಯಾವಾಗಾದರೂ ಉಟ್ರೆ. ಇರೋ ಸೀರೆನೂ ಉಡಲ್ಲ, ಬಟ್ ನೋಡೋಣ ಯಾವಾಗಾದರೂ ಉಟ್ರೆ ಆಗುತ್ತೆ ಅಂತ. ಸೊ ಇದು ಅಷ್ಟೇ. ಸೀರೆ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಸೀರೆ ತೋರಿಸ್ಬೇಕಾ ಅಂತ ನಮ್ಮ ಅಕ್ಕ ತೋರಿಸು ಪರವಾಗಿಲ್ಲ ಅಂತ ನಾನು. ಸೊ ಈ ಸೀರೆ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಮೋಸ ಹೋಗ್ಬಿಟ್ವಿ ನಾವು. ಸೀರೆ ಇದು ನನ್ನ ಹತ್ರ, ಅಕ್ಕನ ಹತ್ರ, ಅಮ್ಮನ ಹತ್ರ ಇದೆ. ಇದ್ರ ಸೀರೆ ಬ್ಲೌಸೇ ಹೊಲಿಸಿಲ್ಲ ನಾನು, ಎಲ್ಲೋ ಒನ್ ಟೈಮ್ ಹುಟ್ಟಿದೆ ಅಷ್ಟೇ. ತುಂಬ ಕಾಸ್ಟ್ಲಿಯಾಗಿ ದುಡ್ಡು ಕೊಟ್ಬಿಟ್ವಿ, ಬಟ್ ವೇಸ್ಟ್ ಅದು ಅಂತ ಅನಿಸುತ್ತೆ. ದುಡ್ಡು ಪ್ರೈಸ್ ವೇಸ್ಟು ಅದು. ಸೊ ಆ ಥರ ಫೀಲ್ ಆಯಿತು ನಮಗೆ, ಪ್ರೈಸ್ ವೇಸ್ಟ್ ಅದು ಅಂತ. ಸೊ ಅದಕ್ಕೋಸ್ಕರ ಅಕ್ಕ ತೋರಿಸ್ಬೇಕಾದ್ರೂ ತೋರಿಸು ಪರವಾಗಿಲ್ಲ ಅಂತ ನಾನೇ ಹೇಳಿದೆ. ಸೊ ಇದು ಎಂಗೇಜ್ಮೆಂಟ್ ಸೀರೆ. ಸೊ ಎಂಗೇಜ್ಮೆಂಟ್ ಸೀರೆ ಅಂತ ಹೇಳಿದ್ರೆ ರಾಘು ಅವರು ಕೊಡಿಸಿದಂತಹ ಸೀರೆ ಇದು. ಇದೂ ವರಮಹಾಲಕ್ಷ್ಮಿ ಸಿಲ್ಕ್ಸ್, ಮಲ್ಲೇಶ್ವರಮಲ್ಲಿ ಇದೆಯಲ್ಲ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸೊ ಆ ಟೈಮಲ್ಲಿ ಇದು 16,000 ಇತ್ತು, 16,000 ಇದ್ದಂತಹ ಈ ಒಂದು ಎಂಗೇಜ್ಮೆಂಟ್ ಸ್ಯಾರಿ. ಹೇಗಿದು ಉಟ್ಟರೆ ಮಾತ್ರ ಸಕ್ಕದಾಗಿರುತ್ತೆ. ನೀವು ನಂಬ್ತಿರೋ ಇಲ್ವೋ, ಎಂಗೇಜ್ಮೆಂಟ್ ದಿನ ಉಟ್ಟಿ ಇಟ್ಟಿರೋ ಸೀರೆ ಇದು ಅಷ್ಟೇ. ನಾನು ಮತ್ತೆ ಅದನ್ನು ಹಾಕ್ಕೊಂಡೇ ಇಲ್ಲ, 10 ವರ್ಷದಿಂದ ರಿಪೀಟ್ ಅಂತೂ ಮಾಡೇ ಇಲ್ಲ. ಸೊ ಆ ರೀತಿ ಇದೆ. ಏನಪ್ಪ ಅಂತ ಹೇಳಿದ್ರೆ ಇವತ್ತಿಗೆ ನಾವು ಎಂಗೇಜ್ಮೆಂಟ್ ಆಗಿ 10 ಕಂಪ್ಲೀಟ್ ಆಗಿ 11 ವರ್ಷಕ್ಕೆ ಬಿದ್ದಿದೆ. ಸೊ ನೋಡಿ, ಕರೆಕ್ಟ್ ಟೈಮಿಗೆ ನಾನು ಹಾಕ್ತಾಯಿದ್ದೀನಿ. ಜೂನ್ 8 ನಾವು ಎಂಗೇಜ್ಮೆಂಟ್ ಆಗಿದ್ದಂತಹ ದಿನ. ಸೊ ಅದು ಇವತ್ತೇನೆ. ಸೊ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ 10-11 ವರ್ಷದ ಸೀರೆ ನಾನು ಒಂದೇ ಸತಿ ಹುಟ್ಟಿರೋದು ನೋಡಿ, ಹಾಗೇ ಇದೆ. ಇವತ್ತು ಎಂಗೇಜ್ಮೆಂಟ್ ಡೇ ನಮ್ಮದು. ಸೊ ಇದೇನಪ್ಪ ಅಂತ ಹೇಳಿದ್ರೆ ನಾವು ಚೌಟ್ರಿಯಲ್ಲಿ ಒಂದು ಎಂಗೇಜ್ಮೆಂಟ್ನ ಮಾಡ್ತೀವಿ. ಮೊದಲಿಗೆ ಎಂಗೇಜ್ಮೆಂಟ್ ಆಗೋಗಿರುತ್ತೆ, ದೊಡ್ಡ ಎಂಗೇಜ್ಮೆಂಟು. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಮದುವೆ ದಿನ ಚೌಟ್ರಿಗೆ ಹೋಗ್ತೀವಲ್ವ, ಸೊ ಆವಾಗ ಅಲ್ಲಿ ಒಂದು ಎಂಗೇಜ್ಮೆಂಟ್ ಥರ ಮಾಡ್ತಾರೆ. ಅಂದರೆ ಪತ್ರಿಕೆ ಬದಲಾಯಿಸ್ತಾರಲ್ಲ ಆ ಥರ ಮಾಡ್ತಾರೆ, ದೊಡ್ಡ ಎಂಗೇಜ್ಮೆಂಟ್ ಅದು. ಸೊ ಆ ಟೈಮಲ್ಲಿ ತೊಗೊಂಡಂತಹ ಸೀರೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇದು ಕಮ್ಮಿ ರೇಟು, ಬಿಲೋ ಇದು 10 ಇದೆ. ಬಟ್ ಎಲ್ಲರೂ ಈ ಸೀರೆ ಬೇಡ ಅಂತ ಇದ್ರು, ನಾನು ಇದೇ ಸೀರೆ ಬೇಕು ಅಂತ ಅಂದರೆ. ಬಟ್ ಇವಾಗ ಎಲ್ಲರಿಗೂ ಅದೇ ಸೀರೆ ಇಷ್ಟ, ಅಷ್ಟು ರಿಚ್ ಲುಕ್ ಕೊಡುತ್ತೆ ಅದು ಅಂತಲೇ ಹೇಳ್ಬೋದು. ಇವು ನಮ್ಮ ಚೀಕು ಅಂತೂ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಇದು ಈ ಕಲರ್ ಸ್ಯಾರಿ. ಇದು ಲಾಸ್ಟ್ ನನ್ನ ಕಸಿನ್ ಮದುವೆಗೆ ನಾನು ಉಟ್ಟಿದ್ದೆ. ಸೊ ಬ್ಲೂ ಕಲರ್ ಮತ್ತು ಇದು ಮಿಕ್ಸ್ ಕಲರು. ಸೊ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಎಲ್ಲನೂ ಸಹ ಸೀರೆ ತೊಗೊಂಡು ಇಟ್ಕೊಳ್ಳೋದಷ್ಟೇ, ಎಲ್ಲ 1 ಸತಿ 2 ಸತಿ ಉಡೋದು. ಅದಕ್ಕೆ ನಮ್ಮ ಅಕ್ಕ ಮಾವನ ಮಗಳ ಮದುವೆಗೆ ಯಾವ ಸೀರೆನೂ ತೊಗೊಬೇಡ, ಇರೋದೇ ಅಡ್ಜಸ್ಟ್ ಮಾಡ್ಕೊ, ಇದರಲ್ಲೇ ಯಾವುದಾದ್ರೂ ಒಂದು ಉಟ್ಕೊ, ಎಲ್ಲ ಇಷ್ಟು ಚೆನ್ನಾಗಿದೆ, ಸುಮ್ಮನೆ ಯಾಕೆ ಅಂಗಡಿಯಲ್ಲಿ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ ನಮ್ಮ ಅಕ್ಕ. ಸೊ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಈ ಸೀರೆನೂ ತುಂಬ ಚೆನ್ನಾಗಿದೆ. ಚೀಕು ಶ್ರೀಮಂತ ಸಿಂಪಲಾಗಿ ಮಾಡ್ಕೊಂಡಿದ್ದೆ ನಾನು. ಆವಾಗ ಈ ಸೀರೆ ಹುಟ್ಟಿದ್ದೆ. ಅದಾದಮೇಲೆ ನನ್ನ ಕಸಿನ್ ಮದುವೆಗೆ ಧಾರೆಗೆ ಅಂತ ಹುಟ್ಟಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಹುಟ್ಟಿಲ್ಲ. ಆದರೂ ಹಾಗೆ ಹೀಗೆ ಬರ್ತಾ ಇದೆಯಲ್ಲ ಸೀರೆ. ಇದ್ರ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಕಸ್ತೂರಿ ಟಿವಿಲಿ ಸೀರೆ ಬೇಕಾ ಸೀರೆ ಅಂತ ಬರ್ತಾಯಿತ್ತು. ಅದನ್ನೇ ನಮ್ಮ ಅಕ್ಕ ಹೇಳ್ತಾಯಿದ್ರೆ, ಆ ಸೀರೆ ಬೇಕಾ ಸೀರೆಯಲ್ಲಿ ನಾನೇ ವಿನ್ನರ್ ಆಗಿದ್ದಿದ್ದು. ಸೊ ಆವಾಗ ಕೊಟ್ಟಂತಹ ಗಿಫ್ಟ್ ಅದು ಆ ಸೀರೆ. ಇದೊಂದು ಇದೆಯಲ್ಲ ಕಸ್ತೂರಿ ಚಾನಲಲ್ಲಿ ಬಂದಂತಹ ಸೀರೆ ಬೇಕಾ ಸೀರೆ, ಆ ಒಂದು ಶೋ ಅಲ್ಲಿ ನಾನು ವಿನ್ನರ್ ಆದಾಗ ಈ ಸೀರೆನ ಕೊಟ್ಟಿದ್ದರು. ಸೊ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ನಾನು ಆ್ಯಂಕರಿಂಗ್ ಟೈಮಲ್ಲಿ ನಾನು ಈ ಸೀರೆಗಳನ್ನ ಹುಡ್ತಾ ಇದ್ದೆ ನಾನು. ಯಾಕಂತ ಹೇಳಿದ್ರೆ ಆವಾಗ ನಾನು ಆ್ಯಂಕರಿಂಗ್ ಹೋಗ್ತಿದ್ನಲ್ಲ, ಆ ಒಂದು ಕಾರಣಕ್ಕೆ ಆ ಒಂದು ಸೀರೆ ಬೇಕಾ ಸೀರೆ ಕೊಟ್ಟಂತಹ ಸೀರೆನೇ ಸಹ ಹುಟ್ಟಿದ್ದೀನಿ. ಸೊ ಈ ಸೀರೆ ನಾನು ಉಲ್ಲಾಸ್ ಶ್ರೀಮಂತಕ್ಕೆ ಹುಟ್ಟಿದಂತಹ ಸೀರೆ. ಇದನ್ನು ನಾವು ಚಿಕ್ಕಪೇಟೆಯಲ್ಲಿ ಹೋಗಿ ತೊಗೊಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಮೆರೂನ್ ಕಲರ್, ಒಂಥರ ಮೆರೂನು ಹಾಗೆ ಗೋಲ್ಡ್ ಮಿಕ್ಸು. ತುಂಬ ಚೆನ್ನಾಗಿದೆ ಈ ಸೀರೆನೂ. ಉಲ್ಲಾಸ್ ಶ್ರೀಮಂತಕ್ಕೆ ಹುಟ್ಟಿದ್ದೆ. ಅದಾದ ನಂತರ ಯಾವುದೋ ಒಂದು ಹಬ್ಬಕ್ಕೆ ಹುಟ್ಟಿದ್ದೆ ಅಷ್ಟೇ. ಅದಾದಮೇಲೆ ಇದುವರೆಗೂ ಹುಟ್ಟಿಲ್ಲ ಅಂತಲೇ ಹೇಳ್ಬೋದು ಸೀರೆ. ಸೊ ನೆಕ್ಸ್ಟ್ ನೋಡಿ, ಈ ಥರ ಪಿಂಕ್ ಮತ್ತು ಗ್ರೀನ್ ಸ್ಯಾರಿ. ಪಿಂಕ್ ಮತ್ತು ಗ್ರೀನ್ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳೋಂತಹ ಸೀರೆ ನಾನು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲವರ್ ಡಿಸೈನು. ಹಾಗೆ ಕಲರ್ ಕಾಂಬಿನೇಷನು ಸಹ
ಇದೆ. ಯಾವ ಸೀರೆನೂ ರಿಪೀಟೆಡ್ ಕಲರ್ ಇಲ್ಲ. ನಾನು ತುಂಬ ಚೂಸಿಯಾಗಿ ಸೆಲೆಕ್ಟ್ ಮಾಡೋದು ಕಲರ್ಸ್ ಮಾತ್ರ. ಈ ಕಲರ್ಸ್ ಇದೆ ಅಂದರೆ ಆ ಕಲರ್ ನನಗೆ ಬೇಡ ಅಂತಲೇ ಕೂತ್ಕೊಳ್ಳೋವಂಥದ್ದು. ಸೊ ಆ ಥರ ನೋಡಿ, ನೀವೇ ನೋಡಿದ್ರೆ ಯಾವ ಕಲರ್ನೂ ಸಹ ಅಷ್ಟು ರಿಪೀಟ್ ಇಲ್ಲ ಅಂತಲೇ ಹೇಳ್ತೀನಿ ನನ್ನ ಹತ್ರ ಇರುವಂತಹ ಸೀರೆ. ಸೊ ಇದು ಈರುಳ್ಳಿ ಕಲರ್ ಅಂತಾರಲ್ಲ, ಆನಿಯನ್ ಕಲರ್, ಆ ಥರ ಇದೂ ಸಹ ಸಾಫ್ಟ್ ಸಿಲ್ಕು, FM ಸಿಲ್ಕಲ್ಲಿ ನಮ್ಮಮ್ಮ ಕೊಟ್ಟಂತಹ ಸೀರೆ ಇದು. ಉಲ್ಲಾಸ್ ನಾಮಕರಣಕ್ಕೆ ನಮ್ಮಮ್ಮ ಕೊಟ್ಟಂತಹ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ಹೌದು, ಸಾಫ್ಟ್ ಸಿಲ್ಕ್ ಸ್ಯಾರಿ. ಹಾಗೆ ಅಮ್ಮ 2 ಸೀರೆ ಕೊಟ್ಟಿದ್ದು ಉಲ್ಲಾಸ್ ನಾಮಕರಣಕ್ಕೆ. ಫಸ್ಟ್ ಆರೆಂಜ್ ಒಂದು ನೋಡಿದ್ರಲ್ಲ ಅದೊಂದು, ಮತ್ತು ಈ ಒಂದು ಪಿಂಕ್ 2 ಕೊಟ್ಟಿದ್ದರು. ಇದು ತವ್ರ ಮನೆ ಸೀರೆ ಅಂತ ಮದುವೆ ಟೈಮಲ್ಲಿ ಕೊಡಬೇಕಂತೆ. ಸೊ ಅಂಥ ಟೈಮಲ್ಲಿ ತವ್ರ ಮನೆ ಸೀರೆ ಅಂತ ನಮ್ಮಮ್ಮ ಇದನ್ನು ಕೊಟ್ಟಿದ್ದರು. ಸೊ ನೋಡಿ ಹೇಗಿದೆ, ಸಾಕಾಗಿದೆ. ನನ್ನದು ರಿಸೆಪ್ಷನ್ ಸೀರೆನೂ ಈ ಸೀರೆನೂ ಸಿಮಿಲರು, ಅದಕ್ಕೆ ಉಟ್ಕೊಳ್ಳೋಕ್ಕೆ ಬೇಜಾರು. ಬಟ್ ಉಟ್ಕೋಬೇಕು ಎಲ್ಲಾದರೂ ಹೋದಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗೆಲ್ಲ ತುಂಬ ಕುಚ್ಚು ಹುಚ್ಚು ಜಾಸ್ತಿ ಇತ್ತು ನನಗೆ. ಯಾವ ಸೀರೆ ತೊಗೊಂಡ್ರೂ ಕುಚ್ಚು ಹಾಕೋತಾ ಇದ್ದೆ. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾಯಿದ್ರು, ಎಲ್ಲ ನಿನಗೆ ವೇಸ್ಟು, ಸುಮ್ಮನೆ ಜಿಗ್ಜಾಗ್ ಮಾಡಿಸಿ ಇಡು ನೀನು ಅಂತ ಹೇಳ್ತಾಯಿದ್ರು. ಅದೇ ಅಲ್ಲಿ ಮಾತಾಡ್ತಾಯಿದ್ದೀನಿ ನೋಡಿ, ಈ ಥರ ಜಿಗ್ಜಾಗ್ ಅಲ್ಲ, ಕುಚ್ಚು ಹಾಕಿ ಇಟ್ಟಿರೋಂತಹ ಸೀರೆ. ಅದು ಏನಾಯಿತು ಅಂತ ಹೇಳಿದ್ರೆ, ಹಾಗೆ ಒಂದು ಸ್ಯಾರಿ ಸೆಲೆಕ್ಷನ್ ಮಾಡೋಣ ಅಂದಾಗ ಕೂತ್ಕೊಂಡು ಹಾಗೆ ಒಂದು ವೀಡಿಯೋನೂ ಆಗುತ್ತಲ್ವ, ವೀಡಿಯೋನು ಮಾಡೋಣ ಅಂತ ಮಾಡಿದಂತಹ ವೀಡಿಯೋ ಇದು. ನಮ್ಮ ದೊಡ್ಡ ನಾದಿನಿಯವರು ಉಲ್ಲಾಸ್ ಶ್ರೀಮಂತಕ್ಕೆ ಕೊಟ್ಟಂತಹ ಸೀರೆ. ಡಾರ್ಕ್ ರೆಡ್ ಮತ್ತು ಬ್ಲೂ ಕಲರ್ ನೋಡಿ, ಡಾರ್ಕ್ ರೆಡ್ ಮತ್ತು ಬ್ಲೂ ಕಲರ್ ದೊಡ್ಡ ನಾದಿನಿ ಉಲ್ಲಾಸ್ ಸೀಮಂತಕ್ಕೆ ಮಡ್ಲು ತುಂಬ್ತಾರಲ್ಲ ಆ ಸಮಯದಲ್ಲಿ ಕೊಟ್ಟಂತಹ ಸೀರೆ ಇದು. ಡಾರ್ಕ್ ರೆಡ್ ಮತ್ತು ಬ್ಲೂ ಕಲರ್ ಮಿಕ್ಸ್, ಅದು ಸಹ ಚೆನ್ನಾಗಿದೆ. ಸೊ ಇದು ಲಾಸ್ಟ್ ಇಯರ್ ನನ್ನ ಚಿಕ್ಕಮ್ಮನ ಮಗಳು ಮದುವೆ ಆಯಿತು, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಆ ಮದುವೆಗೆ ನಮ್ಮ ಚಿಕ್ಕಮ್ಮ ನಮಗೆ ಕೊಟ್ಟಂತಹ ಸೀರೆ ಇದು. ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಅವಳು ಮದುವೆ ಒಂಥರ ಸ್ಪೆಷಲ್ ಆಗಿತ್ತು, ಅದಕ್ಕೋಸ್ಕರ ಅವಳು ಮದುವೆ ಸೀರೆಗೆ ಕುಚ್ಚೆಲ್ಲ ಹಾಕ್ಸಿದ್ವಿ ನೋಡಿ. ಕುಚ್ಚೆಲ್ಲ ಹಾಕಿಸಿ ಕಲರ್ ಕಾಂಬಿನೇಷನು ನಾವು ದಾರೆಗೆ ಆಲ್ಮೋಸ್ಟ್ ಗ್ರೀನೇ ಉಡೋದು, ಅದಕ್ಕೋಸ್ಕರ ಕಸಿನ್ಸ್ಗೆಲ್ಲ ಗ್ರೀನೇ ಸೆಲೆಕ್ಟ್ ಮಾಡಿದಂತಹ ಸೀರೆ ಇದು. ಸೊ ನೋಡಿ ಯಾವ ರೀತಿ ಇದೆ ಅಂತ. ಪ್ಯಾರೆಟ್ ಗ್ರೀನು ಮತ್ತು ಡಾರ್ಕ್ ಗ್ರೀನು ಮಿಕ್ಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಉಟ್ಟಾಗ. ಇದಾದಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಸೀರೆ ಅಂದರೆ ಇದೇ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಇದು ನಾನು ತೊಗೊಂಡಾಗ 19,000 ಇತ್ತು ಈ ಸೀರೆ. ಬಟ್ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಈ ಸೀರೆ. ನೋಡಿ ಯಾವ ರೀತಿ ಇದೆ, ಒಂಥರ ಮೆಹಂದಿ ಕಲರು, ರಿಚ್ ಲುಕ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ಈ ಸೀರೆನ ಉಟ್ಕೋತೀನಿ ನಾನು. ನನ್ನ ಕಸಿನ್ ಎಂಗೇಜ್ಮೆಂಟ್ಗೆ ಹಾಗೆ ಒಂದು ಪೂಜೆ, ನಮ್ಮ ನಾದಿನಿ ಮನೇಲಿ ಪೂಜೆ ಇತ್ತು. ಸೊ ಆ ಟೈಮಲ್ಲಿ ಮಾತ್ರ 2 ಸತಿ ಉಟ್ಟಿರೋದು ಸೀರೆ ಇದು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಉಟ್ಟರೆ ಮಾತ್ರ ಸಕ್ಕತ್ತಾಗಿ ಕಾಣ್ತೀನಿ. ಆ ಸೀರೆ ಹುಟ್ಟಿದ ತಕ್ಷಣ ನನಗೆ ಒಂದು ಕಳೆ ಬಂದ್ಬಿಡುತ್ತೆ, ಆ ಥರ ಸೀರೆ ಅದು. ತುಂಬ ಅಂದರೆ ತುಂಬ ಇಷ್ಟ ನನಗೆ ಆ ಸೀರೆ. ಸೊ ಇದು ನೆಕ್ಸ್ಟು ಅಕ್ಕ ನನ್ನ ಮದುವೆಗೆ ಕೊಟ್ಟಂತಹ ಸೀರೆ ಇದು. ಮೈಸೂರು ಸೀರೆ ಇದು, ಅಂದರೆ ಮೈಸೂರಲ್ಲಿ ತೊಗೊಂಡಂತಹ ಸೀರೆ ನೋಡಿ. ಸ್ಕೈ ಬ್ಲೂ ಕಲರ್, ರಾಮ ಗ್ರೀನ್ ಕಲರ್ ಅಂತಾರಲ್ಲ ಆ ಥರ. ಸೊ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಸೀರೆ ಚೆನ್ನಾಗಿದೆ, ಅಥವಾ ನಿಮಗೆ ಯಾವ ಸೀರೆ ಇಷ್ಟ, ಅಥವಾ ನನಗೆ ಯಾವ ಸೀರೆ ಹೋಲಿಕೆ ಆಗುತ್ತೆ, ಚೆನ್ನಾಗಿರುತ್ತೆ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಸೀರೆ ಇದೆಯಾ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನು ಕಮೆಂಟ್ ಬಾಕ್ಸ್ ಇರೋದೇ ಕಮೆಂಟ್ ಮಾಡೋಕ್ಕಲ್ವಾ. ಸೊ ಹಾಗೆ ಇದು ನಮ್ಮಮ್ಮ ಕೊಟ್ಟಿದ್ದಂತಹ ಸೀರೆ ಇದು. ಮೋಸ್ಟ್ಲಿ ಇದು ನನ್ನ ಕಸಿನ್ ಮದುವೆಗೆ ನಮ್ಮ ಅಮ್ಮಂಗೆ ಮಾಡಿದರು, ನಮ್ಮ ಚಿಕ್ಕಮ್ಮ ಅನಿಸುತ್ತೆ. ಸೊ ಅದು ನನಗೆ ಕೊಟ್ಟಿದ್ದರು. ನೋಡಿ ಈ ರೀತಿ ಇದೆ ಈ ಸೀರೆ. ಅದೇ ಹೇಳಿದ್ನಲ್ಲ, ಎಲ್ಲ ಒಂದು ಸತಿನೂ ಹುಟ್ಟಿಲ್ಲ ನಾನು, 1 ಸತಿ 2 ಸತಿ ಅಷ್ಟೇ, ಜಾಸ್ತಿ ಹುಟ್ಟಿರುವಂಥದ್ದೇ ಇಲ್ಲ. ಆ ಥರ ಆಗೋಗಿದೆ ಪರಿಸ್ಥಿತಿ. ಅದಕ್ಕೆ ಅಕ್ಕ ಹೇಳ್ತಾಯಿದ್ರು, ಮತ್ತೆ ಸೀರೆ ತೊಗೊಬೇಡ ನೀನು, ಮತ್ತೆ ಸೀರೆ ತೊಗೊಬೇಡ ನೀನು ಅಂತ. ಇದು ಸಿಂಪಲ್ ಸೀರೆ, ಹಾಗೆ ಸುಮ್ಮನೆ ತೊಗೊಂಡಂತಹ ಸೀರೆ. ಈ ನಮ್ಮ ಚಿಕ್ಕು ನೋಡಿ ಅಡ್ಡ ಬಾ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಇದು ಸಖತ್ತಾಗಿದೆಯಲ್ಲ ಸೀರೆ. ಇದು ನಮ್ಮ ದೊಡ್ಡ ಮಾವ ಅಂದರೆ ದೊಡ್ಡ ಅತ್ತೆ, ನಮ್ಮ ಅಮ್ಮವರ ಅಣ್ಣ ಕೊಟ್ಟಂತಹ ಸೀರೆ. ನನ್ನ ಮದುವೆಗೆ ಮಡ್ಲು ತುಂಬ್ತಾರಲ್ಲ, ಸೊ ಆ ಟೈಮಲ್ಲಿ ಕೊಟ್ಟಂತಹ ಈ ಒಂದು ಸಿಲ್ಕ್ ಸ್ಯಾರಿ. ಹೇಗಿದೆ, ಚೆನ್ನಾಗಿದೆ ಅಲ್ವಾ. ಸೊ ನೀವು ಸಹ ಇಷ್ಟಪಟ್ಟಿರ್ತೀರ ಅಂತ ಅನ್ಕೋತೀನಿ ಈ ವ್ಲಾಗು. ಸೊ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ನೋಡಿದ್ರೆ ಒಂದು ನಿಮಗೂ ಸಹ ಸೀರೆ ಕಲೆಕ್ಷನ್ಸು ಗೊತ್ತಾಗುತ್ತೆ. ಇದು ಸಹ ನಮ್ಮ ದೊಡ್ಡ ಮಾವ ನನ್ನ ಮದುವೆಗೆ ನಮ್ಮ ಅಮ್ಮಂಗೆ ಕೊಟ್ಟಿದ್ದು, ಅವ್ರು ನನಗೆ ಕೊಟ್ಟರು, ಉಟ್ಕೊ ನೀನು ಅಂತ. ಆ ಟೈಮಲ್ಲಿ ಸೀರೆಗಳು ಕಮ್ಮಿ ಇತ್ತಲ್ವ ಮದುವೆ ಟೈಮಲ್ಲಿ, ಸೊ ಉಟ್ಕೊ ನೀನು ಅಂತ ಕೊಟ್ಟಿದ್ದರು. ಬಟ್ ಹೇಳಿದ್ನಲ್ಲ, ಎಲ್ಲ ಒಂದೇ ಸತಿ ಹುಟ್ಟಿರೋಂತಹ ಸೀರೆಗಳು. ಬ್ಲೌಸ್ಗಳು ನೆನೆಸ್ಕೊಂಡ್ರೆ ರಾಮ, ಇವಾಗ ನನಗೆ ಆ ಬ್ಲೌಸ್ಗಳೇ ಆಗೋಲ್ಲ, ಅಷ್ಟು ಪ್ರಾಬ್ಲಮ್ ಆಗೋಗಿದೆ. ಸೊ ಈಗ ಬರ್ತಾ ಇರೋದು ಯೆಲ್ಲೋ ಮತ್ತು ಪಿಂಕ್ ಕಲರ್ ಸ್ಯಾರಿ. ಸೊ ಇದನ್ನು ಸಹ ನಮ್ಮ ಚಿಕ್ಕ ಮಾವ ನನ್ನ ಮದುವೆ ಸಮಯದಲ್ಲಿ
ಕೊಟ್ಟಂತಹ ಸೀರೆ ಇದು ನೋಡಿ, ಯೆಲ್ಲೋ ಮತ್ತು ಪಿಂಕ್ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದೇ ಅಮ್ಮ ನನಗೆ ಕೊಟ್ಟಿದ್ರು ಉಟ್ಕೋ ಅಂತ. ತುಂಬ ಇಷ್ಟ ಈ ಸೀರೆನೂ ಸಹ. ಪ್ಯೂರ್ ಸಿಲ್ಕ್ ಅಂತಲೇ ಹೇಳ್ಬೋದು. ಅದು ಆದಮೇಲೆ ಈಗ ಒಂದು ಗ್ರೀನ್ ಸ್ಯಾರಿ ಬರುತ್ತೆ. ಆ ಗ್ರೀನ್ ಸ್ಯಾರಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ವಿಳೆದೆಲೆ ಶಾಸ್ತ್ರಕ್ಕೆ ಇವ್ರ ಮನೆಯವರು ಅಂದರೆ ರಾಘು ಮನೆಯವರು, ಅಂದರೆ ರಾಘುನೇ ಕೊಡಿಸಿರೋ ಥರ ಕೊಟ್ಟಂತಹ ಸೀರೆ ಇದು. ಇವರ ವಿಳೆದೆಲೆ ಶಾಸ್ತ್ರ ಅಂತಾರಲ್ಲ, ನೀವು ಒಪ್ಪಿಗೆ ಆಗಿದ್ದೀವಿ ಅಂತ ಆ ಸಮಯದಲ್ಲಿ ಕೊಟ್ಟಂತಹ ಇದೂ ನಾನು ಉಟ್ಟೇ ಇಲ್ಲ ಅಂತಲೇ ಹೇಳ್ಬೋದು. ಒಂದೇ ಸತಿ ಹುಟ್ಟಿರೋದು. ಅದಕ್ಕೆ ಈಗ ಯಾವಾಗಾದರೂ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅಕ್ಕ ಹೇಳ್ತಾ ಇದ್ದಾರಲ್ಲ, ಯಾವುದಕ್ಕೂ ನೀನು ಸೀರೆಗೆ ದುಡ್ಡು ಹಾಕ್ಬಿಡ, ಇರೋದನ್ನೇ ಮೇಂಟೈನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇದು ನಮ್ಮ ವಿಳೆದೆಲೆ ಶಾಸ್ತ್ರಕ್ಕೆ ಕೊಟ್ಟಂತಹ ಸೀರೆ ಇದು FM ಸಿಲ್ಕ್ದೆ ಸ್ಯಾರಿ. ಬಟ್ ಚೆನ್ನಾಗಿದೆ, ಉಟ್ಕೋಬೋದು. ಗ್ರೀನ್ ಕಲರ್ ಅಲ್ವಾ, ಸಖತ್ತಾಗಿ ಕಾಣುತ್ತೆ. ಹೆಣ್ಮಕ್ಳಿಗೆ ಗ್ರೀನ್ ಸ್ಯಾರಿ, ಪಿಂಕ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನೀವೇ ನೋಡಿದ್ರಲ್ಲ, ನನ್ನ ಹತ್ರ ಯಾವುದು ರಿಪೀಟ್ ಕಲರ್ ಇಲ್ಲ, ಎಲ್ಲ ಡಿಫ್ರೆಂಟ್ ಕಲರ್ ನಾನು ಸೆಲೆಕ್ಟ್ ಮಾಡೋದು. ಒಂದೇ ರೀತಿ ಆಗಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾರಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಧಾರೆ ಸೀರೆ ಅಂದರೆ ತಾಳಿ ಕಟ್ಟಬೇಕಾಗಿರೋಂತಹ ಸಮಯದಲ್ಲಿ ಹುಟ್ಟಂತಹ ಸೀರೆ ಇದು. ಸೊ ನೋಡಿ ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಸುದರ್ಶನ್ ಸಿಲ್ಕ್. ಮದುವೆ ಸ್ಯಾರಿ ಎಲ್ಲ ನಾವು ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆ ಎಲ್ಲ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿರೋದು. ನೋಡಿ ಯಾವ ರೀತಿ ಇದೆ, ಕುಚ್ಚು ಸಹ ತುಂಬ ಚೆನ್ನಾಗಿದೆ ಅಲ್ವಾ. ಈ ಸೀರೆನೂ ಸಹ ನನಗೆ ತುಂಬ ಇಷ್ಟ. ಯಾಕಂದರೆ ಧಾರೆ ಸೀರೆ ಅಲ್ವಾ, ಧಾರೆ ಸೀರೆ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇರೋಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನೀವು ಸಹ ಈ ಒಂದು ಲಾಗ್ನ ನೋಡಿದ್ರಿ. ಸದ್ಯಕ್ಕೆ ನಾನು ಈ ಥರ ಸಿಲ್ಕ್ ಸ್ಯಾರಿಗಳನ್ನ ತೋರಿಸಿದ್ದೀನಿ. ಇನ್ನೂ ಫ್ಯಾನ್ಸಿ ಸೀರೆ ತುಂಬ ಇದೆ, ಅದನ್ನು ಸಹ ಯಾವತ್ತಾದರೂ ಒಂದಿನ ಲಾಗ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದು ಬರೀ ಸಿಲ್ಕ್ ಸ್ಯಾರೀಸ್ ಅಂದರೆ ರೇಷ್ಮೆ ಸೀರೆಗಳ ಲಾಗ್. ಸೊ ಎಲ್ರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಸಹ ಖುಷಿಯಾಗುತ್ತೆ ನೀವು ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ. ಸೊ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಹಾಗೆ ನೆಕ್ಸ್ಟ್ ಲಾಗ್ ಬ್ಲೌಸ್ ಡಿಸೈನ್ಸ್, ನನ್ನ ಒಂದು ಬ್ಲೌಸ್ ಡಿಸೈನ್ಸ್ ಲಾಗ್ ಬರುತ್ತೆ, ಅದನ್ನು ಸಹ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಸೀರೆ ಕಲೆಕ್ಷನ್ಸ್ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಅಂದರೆ ಬ್ಲೌಸ್ ಡಿಸೈನ್ ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.